ವಿಲೇಜ್ ಹಿಂದೆ ಒಂದು 100 ಮೀಟ್ರು. ಈ 100 ಮೀಟ್ರಿಂದ ಒಂದು ಈ ಮೆಟ್ಲಿಂಗ್ ರೋಡು ಅಂದರೆ ಇದು ಈ ಡಾಂಬರ್ ರೋಡ್ ಐತೆ. ಈ ರೋಡ್ಗೆ ಇದು ಇಲ್ಲಿಂದ ಒಂದು ದೇವಸ್ಥಾನ ಅಲ್ಲಿಗೆ ಡಾಂಬರ್ ರೋಡ್ ಐತೆ. ಈ ರೋಡ್ಗೆ ಅಟ್ಯಾಚ್ ಆಗಿ 2 ಎಕರೆ 10 ಗುಂಟೆ ಒಂದು ಲ್ಯಾಂಡ್ ಬಂದು ನೋಡಿ. ಇದು ಒಂದು ವಿಲೇಜ್ ಇನ್ನೊಂದು ವಿಲೇಜ್ ಹೋಗಿದ್ದಾರೆ. ಒಂದು ಕಡೆ ಫೆನ್ಸಿಂಗ್ ಹಾಕದೆ, ಇನ್ನು 3 ಕಡೆ ನೀವು ಹಾಕೋಬೇಕು ತಗೊಂಡರು. ಒಳ್ಳೆ ವಾಟರ್ ಬೆಲ್ ಜಾಗ. ಆಮೇಲೆ ವಿಲೇಜ್ಗೆ ಹತ್ರವಾಗಿರೋ ಲ್ಯಾಂಡು. ಇದು ಮೈಸೂರಿಗೆ ಒಂದು 47 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಗುಂಡ್ಲುಪೇಟೆ NH ರೋಡ್ಗೆ ಒಂದು 7 ಕಿಲೋಮೀಟ್ರ್ ಆಗುತ್ತೆ. 6ರಿಂದ 7 ಕಿಲೋಮೀಟ್ರ್. ಒಂದು ಕಡೆ ಫೆನ್ಸಿಂಗ್ ಆಗದೆ, ಭಾಳ ಕಟಕಂತ ನೋಡಿ. ಅದೇ ಕೊನೆ ಅಂಚು ಒಳ್ಳೆ ಚೌಕ ಕರುವಾಗದೆ. ಫುಲ್ ರೆಡ್ ಸಾಯಿಲ್. ಏನು ಮಾಡಿಬಿದ್ದೆ ಅದು. 2 ಎಕರೆ 10 ಗುಂಟೆ. ಇವರು 1 ಎಕರೆಗೆ 27 ಲಕ್ಷ ರೂಪಾಯಿ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೆಸಿಬಲ್ ಆಗುತ್ತೆ ವ್ಯಾಪಾರಕ್ಕೆ. ರೆಕಾರ್ಡೆಲ್ಲ ಲೀಗಲ್ ಆಗದೆ, ಹದ್ದು ಬಸ್ತೆಲ್ಲ ಆಗದೆ. ವಿಲೇಜ್ಗೆ ಹತ್ರವಾಗಿರೋ ಲ್ಯಾಂಡು. 2 ಎಕರೆ 10 ಗುಂಟೆ ನೋಡಿ ಸರ್. ಒಂದು ಕಡೆ ಫೆನ್ಸಿಂಗ್ ಮಾಡೋದೆ, ಇನ್ನು 3 ಕಡೆ ತಗೊಂಡವ್ರು ಮಾಡ್ಕೋಬೇಕು. ಫುಲ್ ರೆಡ್ ಸಾಯಿಲ್ ಮಣ್ಣು. ಪಕ್ಕದಲ್ಲಿ ವಿಲೇಜು ಕಾಂತ. ವಿಲೇಜು ಹತ್ರವಿರೋ ಲ್ಯಾಂಡು. ಇದನ್ನ 27 ಲಕ್ಷ ರೂಪಾಯಿ ಹೇಳ್ತಾರೆ. ಕೂತ್ಕೊಂಡ್ರೆ ನೈಸ್ಲಿ ನೆಗೆಸಬಲ್ ಆಗುತ್ತೆ. ಮೈಸೂರಿಗೆ ಒಂದು 47 ಕಿಲೋಮೀಟ್ರ್ ಆಗುತ್ತೆ ನೋಡಿ ಸರ್. ಬೇಕು ಅಂದ್ರೆ ಕೆಳಗಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಧನ್ಯವಾದಗಳು.